ಕೃಷ್ಣಂ ವಂದೇ ಮಂಥಪಾಠಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಉಡುಪಿ ಕೃಷ್ಣ ಬಾಲಕೃಷ್ಣ ಮಕ್ಕಳಿಗೆ ತಿನ್ನುವುದು ಅಂದರೆ ಬಹಳ ಇಷ್ಟ. ಹಾಗಾಗಿ ಕೃಷ್ಣನಿಗೂ ಕೂಡ ಬಗೆ ಬಗೆಯಾದಂತಹ ನೈವೇದ್ಯಗಳು ಈ ಕೃಷ್ಣ ಮಠದ ಪೂಜೆಯಲ್ಲಿ ನಡಿಲಿಕ್ಕಿದೆ. 16 ಪೂಜೆಗಳು, ಒಂದಿಷ್ಟು ಉರುಳಿಗಳು, ನೈವೇದ್ಯ ಅನ್ನ ನೈವೇದ್ಯ ಎಲ್ಲ ನಡಿಲಿಕ್ಕುಂಟು. ಅದನ್ನೆಲ್ಲ ಭಕ್ತಾದಿಗಳಿಗೆ ಮತ್ತೆ ಹಂಚಲಿಕ್ಕೆ ಉಂಟು. ತತ್ಸಂಬಂಧವಾಗಿ ಕಟ್ಟಿಗೆ ಮುಹೂರ್ತವು ಜುಲೈ 13ನೇ ತಾರೀಕಿಗೆ ನಡಿಲಿಕ್ಕಿದೆ. ಬೆಳಿಗ್ಗೆ 9 ಕಾಲಕ್ಕೆ ಮುಹೂರ್ತ. ಅಂತಹ ಮುಹೂರ್ತಕ್ಕೆ ತಾವೆಲ್ಲ ಕೂಡ ಆಗಮಿಸಬೇಕು. ಶಿರೂರು ಪರ್ಯಾಯದ ಶ್ರೀ ವೇದಭದ್ರ ತೀರ್ಥನರ ಪ್ರಥಮ ಪರ್ಯಾಯ ಕಟ್ಟಿಗೆ ಮುಹೂರ್ತವನ್ನು ವಿಶಿಷ್ಟ ರೀತಿಯಲ್ಲಿ ಮಧ್ವಾಚಾರ್ಯರು, ವಾದಿರಾಜಾಚಾರ್ಯರು ಅದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಕಟ್ಟಿಗೆಗಳನ್ನು ಸಂಗ್ರಹ ಮಾಡುವಂತಹ ಒಂದು ಪ್ರಕ್ರಿಯೆಯೇ ಕಟ್ಟಿಗೆ ಮುಹೂರ್ತ. ಹಾಗಾಗಿ ಆಷಾಢ ಮಾಸದಲ್ಲಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡುವ ಒಂದು ಪರಿ. ಜಗತ್ತಿನಲ್ಲಿ ಕಾಡಿಲ್ಲದೆ ನಾಡು ಇಲ್ಲ. ಕಾಡು ಬೇಕು, ಆದರೆ ಕಾಡು ಕೂಡ ಅತ್ಯಧಿಕವಾಗಿ ಒಟ್ಟಾಗಿ ಇದ್ದರೆ ಪ್ರಯೋಜನ ಇಲ್ಲ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಟ್ರಿಮ್ ಮಾಡಬೇಕು ಅಂತ ಹೇಳುತ್ತೇವೆ. ಹಾಗೆ ಮಾಡಿದಾಗ ಮತ್ತೆ ಚಿಗುರಿಕೊಳ್ಳುತ್ತೆ. ಒಂದು ತುಳಸಿ ಗಿಡವನ್ನು ನೋಡಿ, ತುಳಸಿಯನ್ನು ನಾವು ಕೀಳ್ತಾ ಇದ್ದರೆ ಒಳ್ಳೆ ಚಿಗುರಿ ಒಳ್ಳೆ ಗಿಡ ಬೆಳೀತದೆ. ಅದೇ ರೀತಿಯಾಗಿ ಕಾಡನ್ನು ಕೂಡ ವಿಧಿಬದ್ಧವಾಗಿ ಅದನ್ನು ತುಂಡು ಮಾಡಿ ಅದನ್ನು ಸಂಗ್ರಹ ಮಾಡುವಂಥದ್ದು. ಪೂರ್ತಿ ಕಾಡಿನ ನಾಶ ಅಲ್ಲ. ಇಲ್ಲಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಕಾಡನ್ನು ಕಡಿಯುವ ಒಂದು ಪರಿ ಇದೆ. ಅದು ಮಳೆಗಾಲದ ಆರಂಭದಲ್ಲಿ ಅದನ್ನು ಬುಡ ಒಂದಿಷ್ಟು ಬಿಟ್ಟು ಆಮೇಲೆ ಅದನ್ನು ಕಡಿತಾರೆ. ಅದು ಕೂಡ ಕಾರಿ ಮರದ, ಕಾರ್ಮಾರು ಅಂತ ಏನು ಹೇಳ್ತೇವೆ, ಆ ಮರದ ಕಟ್ಟಿಗೆಗಳು. ಅದು ಮುಂದೆ 16 ವರ್ಷ ಅಥವಾ 32 ವರ್ಷದ ಬಳಿಕ ಮತ್ತೆ ಚಿಗುರಿಕೊಳ್ಳುತ್ತೆ. ಇದರಿಂದ ರೀಸೈಕಲ್ ಅಂತ ಏನು ಹೇಳ್ತೇವೆ, ಅಂತಹ ಒಂದು ಪ್ರಕ್ರಿಯೆ ಈ ಒಂದು ಮುಹೂರ್ತದ ಹಿಂದೆ ನಡಿಲಿಕ್ಕಿದೆ. ತಂದಂತಹ ಕಟ್ಟಿಗೆಗಳನ್ನು ಹಾಗೆ ರಾಶಿಯಾಗಿ ಇಟ್ಟರೆ ಆಗ ಕಟ್ಟಿಗೆ ಎಲ್ಲ ಕೊಳೆತು ಅಥವಾ ಹಾಳಾಗಿ ಹೋಗುತ್ತೆ, ನೀರೇಳ್ಕೊಳ್ಳುತ್ತೆ. ಅದಕ್ಕೆ ವಿಶಿಷ್ಟವಾದಂತಹ ರಥದ ಮಾದರಿಯಲ್ಲಿ ಆ ಕಟ್ಟಿಗೆಯನ್ನು ಸಂಗ್ರಹ ಮಾಡ್ತಾರೆ. ಇದನ್ನು ಮಾಡಿ ಅದರ ಮೇಲೆ ರಥಕ್ಕೆ ಹೇಗೆ ಕಲಶಗಳನ್ನು ಇಡ್ತೇವೋ ಅದೇ ರೀತಿಯಾಗಿ ಧಾನ್ಯ ಮುಹೂರ್ತದ ಹೊತ್ತದಕ್ಕೆ ಕಲಶವನ್ನು ಇಡುವಂಥ ಒಂದು ಪರಿ ಇದೆ. ಇದರಿಂದಾಗಿ ಒಳಗೆ ಸ್ವಲ್ಪವೂ ನೀರು ಹೋಗೋದಿಲ್ಲ. ಯಾವ ಗಾಳಿ ಬಂದರೂ ಕೂಡ ಈ ಕಟ್ಟಿಗೆ ಎನ್ನುವಂಥದ್ದೇನು ರಾಶಿ ಮಾಡಿಡ್ತೇವೆ ಅದು ಯಾವುದೂ ಕೂಡ ಹಾನಿಗೆ ಒಳಗಾಗುವುದಿಲ್ಲ. ಇಂಥ ಒಂದು ವಿಶಿಷ್ಟವಾದದ್ದು. ಅಂತಹ ಕಟ್ಟಿಗೆ ರಥವನ್ನು ನಿರ್ಮಾಣ ಮಾಡ್ತಾರೆ. ಇದು ಎಳಿಲಿಕ್ಕೆ ಇರುವಂತಹ ರಥ ಅಲ್ಲ, ಆದರೆ ನೋಡಲಿಕ್ಕೆ ಇರುವಂತಹ ರಥ. ಈ ಕಟ್ಟಿಗೆಗಳನ್ನು ಯಾರು ತಂದು ಸಂಗ್ರಹ ಮಾಡಬೇಕು ಕೇಳಿದರೆ ಎಲ್ಲ ಭಕ್ತಾಭಿಮಾನಿಗಳು ಸಂಗ್ರಹ ಮಾಡಬೇಕು. ಈ ಅಗ್ನಿಯಲ್ಲಿ ಕಟ್ಟಿಗೆಯಲ್ಲಿ ಬೇಯಿಸಿದಂತಹ ಯಾವ ನೈವೇದ್ಯ ಉಂಟು ಅದು ಕೃಷ್ಣನಿಗೆ ಅರ್ಪಣೆ ಆಗಲಿಕ್ಕೆ ಉಂಟು. ಉಳಿದ ಪದಾರ್ಥಗಳಲ್ಲಿ ನಾವು ಉದಾಹರಣೆ ಗ್ಯಾಸ್ ಇತ್ಯಾದಿಗಳಲ್ಲಿಯೋ ಕುಕ್ಕರ್ ಇತ್ಯಾದಿಗಳಲ್ಲಿ ಮಾಡಿದಾಗ ಆ ಪ್ರೆಷರಿನಿಂದಾಗಿ ಅನ್ನ ಎನ್ನುವಂಥದ್ದು ಬೇಯ್ತದೆ, ಆದರೆ ಎಷ್ಟೋ ಪ್ರೋಟೀನ್ಗಳು ನಾಶ ಆಗುತ್ತೆ. ಆದರೆ ಕಟ್ಟಿಗೆಯಲ್ಲಿ ಬೇಯಿಸಿದಾಗ ಆ ಎಲ್ಲ ಪೋಷಕಾಂಶಗಳು ಹಾಗೇ ಉಳಿದು ಬಿಡುತ್ತವೆ. ಹಾಗಾಗಿ ಇವತ್ತು ಕೂಡ ಮಡಿಯ ಹಿನ್ನೆಲೆಯಲ್ಲಿ ಕಟ್ಟಿಗೆಯಲ್ಲೇ ಬೇಯಿಸಿದಂತಹ ಅನ್ನ, ಹುಳಿ, ಸಾರು ಪದಾರ್ಥಗಳನ್ನೆಲ್ಲ ಕೃಷ್ಣನಿಗೆ ಅರ್ಪಿಸೋದರಿಂದ ಅಂತಹ ಕಟ್ಟಿಗೆಗಳದ್ದು ಅವಶ್ಯಕತೆ ಬಹಳಷ್ಟು ಇದೆ. ಈ ಕಟ್ಟಿಗೆ ರಥಕ್ಕೆ ಶಿರೂರು ಮಠಕ್ಕಾಗುವಾಗ ಶಿರೂರಿನಲ್ಲಿ, ಕುದಿಗ್ರಾಮದಲ್ಲಿ, ಶೇರ್ಕಾಡಿಯಲ್ಲಿ, ಹಾಗೆ ಮಣಿಪಾಲದಲ್ಲಿ ಅಲ್ಲಲ್ಲಿ ಕಾಡುಗಳು ಉಂಟು. ಈ ಕಾಡುಗಳನ್ನು ಕಡಿಯುವಾಗಲೂ ಕೂಡ ಈ ಸಲ ಒಂದು ಸಲ ಕಾಡನ್ನು ಕಡಿದು ಕಟ್ಟಿಗೆಯನ್ನು ತಂದರೆ ಮತ್ತೆ ಸಾಮಾನ್ಯವಾಗಿ 16 ಅಥವಾ 32 ವರ್ಷದವರೆಗೆ ಆ ಕಾಡಿನಲ್ಲಿದ್ದ ಕಟ್ಟಿಗೆಗಳನ್ನು ಕಡಿಯೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಜಾಗವನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಹೀಗಾಗಿ ಕಾಡುಗಳು ಬೆಳೆಯುತ್ತೆ. ಮಾತ್ರ ಅಲ್ಲ, ಜಗತ್ತಿಗೆ ಶಾಂತಿ ನೆಲೆಸುವ ಹಾಗೆ, ಗಾಳಿ ಒಳ್ಳೆ ರೀತಿ ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಆ ಕಟ್ಟಿಗೆಯಿಂದ ಉಂಟಾಗುವಂಥ ಯಾವ ಇಂಗಾಲ ಡೈಆಕ್ಸೈಡ್ ಉಂಟು ಇದೆಲ್ಲವೂ ಕೂಡ ಗಿಡಗಳು ತಾವು ಸ್ವೀಕಾರ ಮಾಡ್ತವೆ. ಸ್ವೀಕಾರ ಮಾಡಿ ನಮಗೆ ಆಕ್ಸಿಜನ್ ತಂದುಕೊಡುತ್ತೆ. ಹಾಗಾಗಿ ಇದೆಲ್ಲ ನಿಟ್ಟಿನಿಂದಲೂ ಕೂಡ ಇದೊಂದು ಕೇವಲ ಮೂರ್ಖತನದ ಕೆಲಸ ಅಲ್ಲ. ಇದೆಲ್ಲ ಶ್ರದ್ಧೆಯಿಂದ ಭಗವಂತನಿಗೋಸ್ಕರ ಮಾಡುವಂತಹ ವ್ಯವಸ್ಥೆಯಾಗಿದೆ. ಈ ಮುಹೂರ್ತದಲ್ಲಿ ಕಟ್ಟಿಗೆಯನ್ನು ತಾವೆಲ್ಲ ತರಬಹುದು. ಇಲ್ಲ ಅಂದರೂ ಕೂಡ ಈ ಮುಹೂರ್ತದಲ್ಲಿ ಭಾಗವಹಿಸಿ ತಾವೆಲ್ಲ ಕೈಯಾರೆ ಕಟ್ಟಿಗೆಗಳನ್ನು ರಾಶಿ ಹಾಕಬಹುದು. ಮುಂದೆ ಕೆಲಸದವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಪೇರಿಸಿ ಅದನ್ನು ರಕ್ಷಣೆ ಮಾಡ್ತಾರೆ. ಯಾರೆಲ್ಲ ಈ ಮುಹೂರ್ತಕ್ಕೆ ಬರ್ತಾರೆ, ಯಾರೆಲ್ಲ ಈ ಕಟ್ಟಿಗೆಗಳಿಗೆ ಕೊಡ್ತಾರೆ, ಅವರಿಗೆ ಜಠರಕ್ಕೆ ಸಂಬಂಧಪಟ್ಟ, ಅಗ್ನಿಗೆ ಸಂಬಂಧಪಟ್ಟ ದೋಷಗಳಿದ್ದರೆ ಅದೆಲ್ಲ ಪರಿಮಾರ್ಜನೆ ಆಗುತ್ತೆ. ಯಾಕೆ ಕೇಳಿದರೆ ಇಂಧನವನ್ನು ಅಂದರೆ ಕಟ್ಟಿಗೆಗಳನ್ನು ಸಂಗ್ರಹ ಮಾಡುವುದೇ ಅಗ್ನಿಗೋಸ್ಕರ. ಈ ಅಗ್ನಿಯಿಂದಾಗಿಯೇ ಪೂರ್ತಿ ನಮ್ಮ ಯಜ್ಞ ಪ್ರಕ್ರಿಯೆಗಳು, ಜ್ಞಾನಯಜ್ಞ ಇರ್ಬೋದು ಅಥವಾ ಕರ್ಮ ಅಗ್ನಿಗಳಿರ್ಬೋದು,
ಊಟ ಇತ್ಯಾದಿಗಳಿರ್ಬೋದು, ಹೋಮ ಹವನಗಳು ಎಲ್ಲದಕ್ಕೂ ಕೂಡ ಪ್ರಧಾನವಾಗಿ ಇರುವಂಥದ್ದು ಅಗ್ನಿ. ಹಾಗಾಗಿ ಅಂತಹ ಅಗ್ನಿಯನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡುವುದಕ್ಕೋಸ್ಕರ ಇಂತಹ ಒಂದು ಮುಹೂರ್ತವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಮುಹೂರ್ತದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು. ನಮ್ಮ ಅಗ್ನಿಗಳಿಗೆ ಸಂಬಂಧಪಟ್ಟ ಯಾವ ದೋಷಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಮುಹೂರ್ತಗಳನ್ನು ಅದರಲ್ಲಿ ಬಂದಾಗ ನೋಡಿದಾಗ ದೇವಾದಿ ದೇವತೆಗಳದ್ದೆಲ್ಲ ಅನುಗ್ರಹ ನಿಮಗೆಲ್ಲ ಆಗಲಿಕ್ಕಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಮುಹೂರ್ತದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.